ವಾಸುದೇವಾಯ ನಮಃ. ವೆಲ್ಕಮ್ ಬ್ಯಾಕ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿವಸ ಮಿಥುನ ರಾಶಿ ವ್ಯಕ್ತಿಗಳ ಗುಣಲಕ್ಷಣಗಳು, ಅವರ ಇನ್ನರ್ ಸ್ಟ್ರೆಂತ್ ಏನು, ಅವರ ವೀಕ್ನೆಸ್ ಏನು, ಅವರ ಅದೃಷ್ಟದ ರತ್ನ ಹಾಗೂ ಅದೃಷ್ಟದ ದೇವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡಬಹುದು. ಮಿಥುನ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 3ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಬುಧ. ಈ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3, 4ನೇ ಪಾದ, ಆರಿದ್ರ ನಕ್ಷತ್ರದ 1, 2, 3 ಮತ್ತು 4ನೇ ಪಾದ, ಪುನರ್ವಸು ನಕ್ಷತ್ರದ 1, 2, 3ನೇ ಪಾದಗಳು ಬರುತ್ತೆ. ಶ್ರೀರಾಮ ಹುಟ್ಟಿದ್ದು ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲೇ. ಈ ರಾಶಿಯವರು ನೀಳಕಾಯವಾಗಿ ಇರ್ತಾರೆ. ಉದ್ದವಾದ ಕೈಗಳು ಮತ್ತು ಮಧ್ಯಮ ವರ್ಗದ ಮೈ ಬಣ್ಣ, ಕಪ್ಪು ಮತ್ತು ಮೊನಚಾದ ತೀಕ್ಷ್ಣ ಕಣ್ಣುಗಳನ್ನು ಉಳ್ಳವರಾಗಿರ್ತಾರೆ. ಅಂದರೆ ಇವರ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇವರ ಮೂಗು ಉದ್ದವಾಗಿರುತ್ತೆ. ಮಿಥುನವು ವಾಯುರಾಶಿಯಾದ್ರಿಂದ ಈ ಜನರು ತಮ್ಮದೇ ಆದ ಮಾನಸಿಕ ಪ್ರಪಂಚದಲ್ಲೇ ಬದುಕುವವರು. ತುಂಬ ನಿರಾತಂಕ ಮತ್ತು ದ್ವಂದ್ವ ಮನಸ್ಥಿತಿ ಉಳ್ಳವರು, ಅಂದರೆ ಡ್ಯುಯಲ್ ಮೈಂಡ್ ಪರ್ಸನ್. ಇವರು ಓವರ್ ಆಕ್ಟಿವ್ ಪರ್ಸನ್ಸ್, ಮಾತಿನ ಮಲ್ಲರು ಅಂತಾನೆ ಹೇಳ್ಬಹುದು. ಮಾತಿನಲ್ಲೇ ಇವರನ್ನ ಸೋಲಿಸಕ್ಕೆ ಯಾರೂ ಆಗಲ್ಲ. ಇವರು ಯಾವುದೇ ವಿಷಯವನ್ನಾಗಲಿ ಪ್ರೂಫ್ ಇಲ್ಲದೆ ನಂಬೋದೇ ಇಲ್ಲ. ಇವರು ಪ್ರಾಕ್ಟಿಕಲ್ ಹಾಗೂ ಲಾಜಿಕಲ್ ಪರ್ಸನ್ಸ್. ಇವರು ಓವರ್ ಸ್ಮಾರ್ಟ್ ಆಗಿ ಕ್ವಿಕ್ ಲರ್ನರ್. ಯಾವುದೇ ವಿಷಯಗಳನ್ನಾಗಲಿ ಫಾಸ್ಟ್ ಆಗಿ ಕ್ವಿಕ್ ಆಗಿ ಗ್ರಹಿಸುವ ಶಕ್ತಿ ಈ ರಾಶಿಯವರದು. ಇವರ ಬುದ್ಧಿವಂತಿಕೆ, ಮಾನವೀಯತೆಯಿಂದಾಗಿ ಇವರು ಬೇರೆಯವರಿಗಿಂತ ತುಂಬ ಸ್ಪೆಷಲ್ ಆಗಿ ಕಾಣ್ತಾರೆ. ತಮ್ಮ ಎನರ್ಜಿಯನ್ನೆಲ್ಲ ಮಾತನಾಡೋಕೆ ಅಂತಾನೆ ಖರ್ಚು ಮಾಡ್ತಾರೆ. ಇವರಿಗೆ ಟ್ರಾವೆಲಿಂಗ್ ಅಂದರೆ ಬಹಳ ಇಷ್ಟ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಅಂದರೆ ತುಂಬ ಇಷ್ಟಪಡ್ತಾರೆ. ಇವರು ಮಾತು ಜಾಸ್ತಿ ಕೆಲಸ ಕಮ್ಮಿ ಅನ್ನೋ ವ್ಯಕ್ತಿಗಳು. ಇವರಿಗೆ ಯಾರ ಹತ್ತಿರ ಹೇಗೆ ಮಾತನಾಡಿದರೆ ಕೆಲಸ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಮಾತನ್ನು ಅಳೆದು ತೂಗಿ ಮಾತನಾಡುವಂತಹ ವ್ಯಕ್ತಿಗಳು ಅಂದರೆ ಮಿಥುನ ರಾಶಿಯವರೇ. ಮಾತು, ಹಾಸ್ಯ, ಬುದ್ಧಿವಂತಿಕೆನೇ ಇವರ ಬಂಡವಾಳ. ಆರೋಗ್ಯಕ್ಕಿಂತ ಆಹಾರದ ಮೇಲೆ ಪ್ರೀತಿ ಜಾಸ್ತಿ ಇವರಿಗೆ. ಅವರಿಗೆ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರೂ ಅದೇ ತಿನಿಸುಗಳನ್ನು ತಿಂದು ಆರೋಗ್ಯವನ್ನು ಕೆಡಿಸ್ಕೊಳ್ತಾರೆ. ಮತ್ತು ತುಂಬ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ಇವರ ಮನಸ್ಸು ಹೊಸ ಹೊಸ ವಿಚಾರಗಳನ್ನು ಕಲಿಯೋಕೆ ಹಾತೊರೆಯುತ್ತಿರುತ್ತೆ. ಇವರು ಬಹಳ ಮೃದುವಾಗಿ ಮಾತನಾಡ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಒಂದೇ ಸಲ 2-3 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಂತಹ ಸಾಮರ್ಥ್ಯ ಈ ರಾಶಿಯವರಿಗಿದೆ. ಪಾದರಸದ ಚುರುಕಿನವರು. ಎಲ್ಲ ಕೆಲಸವನ್ನು ಫಾಸ್ಟಾಗಿ ಮಾಡಿ ಮುಗಿಸ್ತಾರೆ. ಇವರು ಬಹಳ ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ. ಯಾವಾಗಲೂ ಕುತೂಹಲ ಮತ್ತು ಆಸಕ್ತಿಯಿಂದ ಕೂಡಿರ್ತಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಸವಿಬೇಕು ಅನ್ನೋ ವ್ಯಕ್ತಿಗಳು ಇವರು. ಇವರಿಗೆ ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ. ಇವರ ಒಳಮನಸ್ಸು ಯಾವಾಗಲೂ ಜಾಗೃತವಾಗಿರುತ್ತೆ. ಇವರು ಎಲ್ಲವನ್ನ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇವರು ಒಮ್ಮೆ ಅವರ ಆಂತರಿಕ ಶಕ್ತಿಯನ್ನು ಅರಿತುಕೊಂಡ್ರೆ ಇವರ ಶಕ್ತಿ ಆಧ್ಯಾತ್ಮ ಕಡೆ ಹರಿಯುತ್ತೆ. ಮಿಥುನ ರಾಶಿಯವರು ತಮ್ಮ ಸುತ್ತಲೂ ಇರುವಂತಹ ಜನರನ್ನ ನಗಿಸಲು ಪ್ರಯತ್ನ ಪಡ್ತಿರ್ತಾರೆ. ಇವರು ಯಾವಾಗಲೂ ನಗುಮುಖದಿಂದ ಕೂಡಿರ್ತಾರೆ. ಆದರೆ ಇವರ ಮನಸ್ಸಿನಲ್ಲಿ ನೋವಿರುತ್ತೆ. ಬಟ್ ಆ ನೋವನ್ನು ಯಾರ ಮುಂದೆನೂ ಹೇಳ್ಕೊಳ್ಳದೆ ಆ ನೋವನ್ನು ಒಳಗೊಳಗೆ ಮುಚ್ಚಿಟ್ಕೊಂಡು ಸೀಕ್ರೆಟ್ ಆಗಿರ್ತಾರೆ. ಈ ರಾಶಿಯ ವ್ಯಕ್ತಿಗಳಿಗೆ ಆತುರ ಸ್ವಭಾವ ಜಾಸ್ತಿ. ಅದರಿಂದನೇ ಕೆಲಸವನ್ನು ಕೆಡಿಸ್ಕೋತಾರೆ. ಯಾವುದೇ ಕೆಲಸಕ್ಕೂ ರೆಡಿ ಇರ್ತಾರೆ. ನನ್ನ ಕೈಯಿಂದ ಈ ಕೆಲಸ ಸಾಧ್ಯ ಇಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲದರಲ್ಲೂ ವೆರೈಟಿಯನ್ನು ಹುಡುಕ್ತಿರ್ತಾರೆ. ಇವರು ಯಾರನ್ನ ಅಷ್ಟು ಸುಲಭವಾಗಿ ನಂಬಲ್ಲ. ಇವರನ್ನ ನಂಬೋದು ಅಷ್ಟು ಈಸಿನೇ ಅಲ್ಲ. ಇವರು ಶಾಪಿಂಗ್ ಪ್ರಿಯರು. ಮತ್ತು ಯಾರಾದರೂ ಇವರಿಂದ ದೂರ ಆದರೆ ಅವರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅತಿಯಾಗಿ ಯೋಚನೆ ಮಾಡುವುದು ಇವರ ನೆಗೆಟಿವ್ ಪಾಯಿಂಟ್. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಇವರು ಸಂತೋಷವಾಗಿರಬಹುದು. ಇವರು ಓದು, ಬರಹ ಮತ್ತು ಲೆಕ್ಕಾಚಾರದಲ್ಲಿ ಪ್ರವೀಣರು. ಈ ರಾಶಿಯ ಮಹಿಳೆಯರು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಇವರ ಅದೃಷ್ಟದ ವೃತ್ತಿಗಳ ವಿಚಾರಕ್ಕೆ ಬಂದರೆ ಇವರು ಪತ್ರಕರ್ತರು, ಕವಿಗಳು, ಕಾರ್ಯದರ್ಶಿಗಳು ಮತ್ತು ವಿಜ್ಞಾನಿಗಳು. ಮಾರ್ಕೆಟಿಂಗ್ ಫೀಲ್ಡ್, ಟೆಕ್ನಾಲಜಿ ಫೀಲ್ಡಲ್ಲಿ ಕೆಲಸವನ್ನು ಮಾಡಿದರೆ ಇವರಿಗೆ ಸಕ್ಸಸ್ ಸಿಗುತ್ತೆ. ಮಿಥುನ ರಾಶಿಯವರ ಅದೃಷ್ಟದ ರತ್ನ ಪಚ್ಚೆ. ಇವರ ಅದೃಷ್ಟದ ಬಣ್ಣ ಹಸಿರು ಬಣ್ಣವಾಗಿರುತ್ತೆ. ಇವರ ಅದೃಷ್ಟದ ದೇವರು ಲಕ್ಷ್ಮೀನಾರಾಯಣ. ಇವರು ಲಕ್ಷ್ಮೀನಾರಾಯಣನನ್ನು ಹೆಚ್ಚು ಹೆಚ್ಚು ಆರಾಧನೆ ಮಾಡುವುದರ ಮೂಲಕ ಉತ್ತಮ ಆರೋಗ್ಯ ಮತ್ತು ಐಶ್ವರ್ಯವನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲು ಮರೆಯದಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು.